ಕಷ್ಟ ಕಷ್ಟ ಜೀವನದಲ್ಲಿ ಎಲ್ಲರಿಗೂ ಇರುತ್ತೆ. ಕಷ್ಟ ಅನ್ನೋದು ಯಾರನ್ನೂ ಬಿಡಲ್ಲ. ನಮ್ಮನ್ನೆಲ್ಲ ಹುಟ್ಟಿಸಿದ ಆ ಪರಮಾತ್ಮನಿಗೆ ಕಷ್ಟ ಬರುತ್ತೆ. ಕಷ್ಟಕ್ಕೆ ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲ. ಆ ಪರಮಾತ್ಮನಾದಂತಹ ಶ್ರೀರಾಮನಿಗೆ ಲಂಕಾಧಿಪತಿಯಾದಂತಹ ಶ್ರೀರಾವಣನಿಂದನೇ ಕಷ್ಟ ತಪ್ಪಲಿಲ್ಲ. ಇನ್ನು ನಾವು ಮನುಷ್ಯರು ನಮಗೆ ತಪ್ಪುತ್ತದೆಯೇ ಹೇಳಿ? ಹೇಗೆ ನಮ್ಮ ಜನ ಅಂದರೆ ಏನೇ ಮಾಡಬೇಕಾದ್ರೂ ಚಿಕ್ಕ ಪುಟ್ಟ ಕಷ್ಟ ಬರುವುದು ಸಹಜ. ಆದರೆ ನಾವುಗಳು ದೊಡ್ಡ ಬಂಡೆಕಲ್ಲು ನಮ್ಮ ತಲೆಯ ಮೇಲೆ ಬಿದ್ದ ಹಾಗೆ ಮಾಡ್ತೇವೆ. ಕಷ್ಟ ಅನ್ನೋದು ಮನುಷ್ಯನಲ್ಲದೆ ಮರಕ್ಕೆ ಬರುತ್ತದೆಯೇ ಎಂದು ನಮ್ಮ ಹಿರಿಯರು ಹೇಳ್ತಾರೆ. ಆದರೆ ಭೂಮಿಯ ಮೇಲೆ ವಾಸಿಸುತ್ತಿರುವ ಪ್ರತಿಯೊಂದು ಜೀವಿಗೂ ಅದರದ್ದೇ ಆದ ರೀತಿಯ ಕಷ್ಟ ಇರುತ್ತದೆ. ಆದರೆ ನಾವು ಮನುಷ್ಯರು ನಮ್ಮ ಕಷ್ಟಗಳನ್ನು ನಾವು ಬೇರೆಯವರೊಂದಿಗೆ ಹೇಳಿ ಮನಸ್ಸನ್ನು ಹಗುರ ಮಾಡ್ಕೊಳ್ತೇವೆ. ಆದರೆ ಕೆಲವೊಂದು ಜೀವಿಗಳಿಗೆ, ಮೂಕ ಪ್ರಾಣಿಗಳು, ಅವುಗಳ ಕಷ್ಟಗಳನ್ನು ಅವುಗಳೇ ಅನುಭವಿಸಬೇಕು. ನಿಜ ಹೇಳಬೇಕು ಅಂದರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಕಷ್ಟಗಳೇ ಅಲ್ಲ, ನಮ್ಮ ಜೀವನಕ್ಕೆ ತೋರುವ ಆನಂದದ ದಾರಿದೀಪಗಳು ಅಂತ ಅನ್ಕೋಬೇಕು. ನಾನು ನಿಮಗೊಂದು ಸ್ಫೂರ್ತಿದಾಯಕ ಕಥೆಯನ್ನು ಹೇಳ್ತೇನೆ, ಕೇಳಿ. ಒಬ್ಬ ಬಾಲಕ ಇರ್ತಾನೆ. ಅವನಿಗೆ 5 ವರ್ಷ ವಯಸ್ಸು. ಆ ಬಾಲಕ ಮನೆಯಿಂದ ಹೊರಗೆ ಬಂದಾಗ ಅವನಿಗೊಂದು ಬೋರ್ಡ್ ಕಾಣಿಸುತ್ತೆ. ಏನಂದರೆ, ದೇವರು ಅದೃಷ್ಟದ ಆ್ಯಪಲ್ ಕೊಡ್ತಾನೆ ಅಂತ ಆ ಬೋರ್ಡಲ್ಲಿ ಬರೆದಿರುತ್ತೆ. ಆ ಬಾಲಕ ಅನ್ಕೊತಾನೆ, ನಾನು ಹೇಗಾದರೂ ಮಾಡಿ ಆ ಆ್ಯಪಲನ್ನು ತಗೊಳ್ಳೇಬೇಕು ಅಂತ ಅಂದ್ಕೊಳ್ತಾನೆ. ತಕ್ಷಣ ಆ ಬೋರ್ಡ್ ಮೇಲೆ ಇರೋ ಅಡ್ರೆಸ್ಸನ್ನು ನೋಡ್ತಾನೆ. ಅವರ ಮನೆಯಿಂದ ಸುಮಾರು 2 ಕಿಲೋಮೀಟರ್ ದೂರ ಇರುತ್ತೆ. ಈ ರೀತಿ ಬೆಳಗ್ಗೆ 5 ಗಂಟೆಗೆ ಆ್ಯಪಲ್ ಹಂಚುವುದಾಗಿ ಪ್ರಾರಂಭವಾಗುತ್ತೆ ಅಂತ ಬರೆದಿರುತ್ತೆ. ಏನಾದರೂ ಸರಿ, ಹೇಗಾದರೂ ಸರಿ ಆ ಆ್ಯಪಲನ್ನು ಪಡಿಲೇಬೇಕು ಎಂದು ಬೆಳಗ್ಗೆ 5 ಗಂಟೆಗೆ ಹೋಗ್ತಾನೆ. ಮನೆಯಲ್ಲಿ ಯಾರಿಗೂ ಹೇಳಿದ್ರೆ ಹೋಗ್ತಾನೆ. ಆದರೆ ಅಲ್ಲಿಗೆ ಹೋದ ತಕ್ಷಣ ಶಾಕ್ ಆಗ್ತಾನೆ. ಯಾಕಂದರೆ ಆ್ಯಪಲ್ ಪಡೆಯೋಕ್ಕೆ ಒಂದು ದೊಡ್ಡ ಕ್ಯೂನೇ ಇರುತ್ತೆ. ಆದರೂ ಆ ಆ್ಯಪಲ್ ಹೇಗಾದರೂ ಪಡಿಬೇಕು ಎಂದು ಕ್ಯೂನಲ್ಲಿ ನಿಲ್ತಾನೆ. ಆ್ಯಪಲ್ ಹಂಚುವುದನ್ನು ಪ್ರಾರಂಭ ಮಾಡ್ತಾನೆ. ದೇವರು ಮೇಲಿಂದ ಆ್ಯಪಲನ್ನು ಕೆಳಗೆ ಬೀಳಿಸಿದ್ರೆ ಅದನ್ನು ಕೆಳಗಡೆ ಹಿಡ್ಕೋಬೇಕು. ಹೀಗೆ ಈ ರೀತಿ ಪ್ರತಿಯೊಬ್ಬರು ಆ್ಯಪಲನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಕ್ಯೂ ತುಂಬ ದೊಡ್ಡದಾಗಿದೆ. ಈ ರೀತಿ ಸುಮಾರು 2 ಗಂಟೆಗಳ ಕಾಲ ಕ್ಯೂನಲ್ಲೇ ನಿಲ್ತಾನೆ. ಆ ಬಾಲಕನಿಗೆ ಕೈಕಾಲು ಕೂಡ ನೋವು ಬರುತ್ತೆ. ನಂತರ ಈ ರೀತಿ ಆ ಬಾಲಕನ ಅವಕಾಶ ಬರುತ್ತೆ. ಆ ಬಾಲಕನ ಸರದಿ ಬರುತ್ತೆ. ಕೈ ಚಾಚ್ತಾನೆ. ದೇವರು ಅದೃಷ್ಟದ ಆ್ಯಪಲ್ ಕೊಡ್ತಾನೆ. ಆದರೆ ಆ ಆ್ಯಪಲ್ ಕೈಯಿಂದ ಸ್ಲಿಪ್ ಆಗಿ ಪಕ್ಕದಲ್ಲಿರುವ ಚರಂಡಿಗೆ ಬೀಳುತ್ತೆ. ಆ ಬಾಲಕನಿಗೆ ತುಂಬ ದುಃಖ ಆಗುತ್ತೆ. ಸುಮಾರು 2 ಗಂಟೆಗಳ ಕಾಲ ಕಷ್ಟಪಟ್ಟು ಕ್ಯೂನಲ್ಲಿ ನಿಂತುಕೊಂಡೆ, ಏಕೆ ಹೀಗಾಯಿತು ಅಂತ ತುಂಬ ಅಳ್ತಾನೆ. ಆಗ ದೇವರು, ಪಕ್ಕಕ್ಕೆ ಹೋಗು ಮಗು, ನಿನ್ನ ಅವಕಾಶ ಮುಗಿಯಿತು ಅಂತ ಹೇಳ್ತಾನೆ. ಆಗ ಬಾಲಕ, ಇಲ್ಲ ಸ್ವಾಮಿ, ಅದು ಹೇಗೆ ಸ್ಲಿಪ್ ಆಯಿತು ಅಂತ ನಂಗೆ ಗೊತ್ತಿಲ್ಲ, ಅದು ಹೇಗೆ ಆಯಿತು ಅಂತ ನಂಗೆ ಗೊತ್ತಿಲ್ಲ, ತುಂಬ ಆಸೆ ಪಟ್ಟು ಬಂದಿದ್ದೇನೆ, ನನಗೆ ಇನ್ನೊಂದು ಆ್ಯಪಲ್ ಕೊಡಿ ಅಂತ ಕೇಳ್ತಾನೆ. ಆದರೆ ಆ ಬಾಲಕ ಎಷ್ಟೇ ಹೇಳಿದರೂ ದೇವರು ಕೇಳಲಿಲ್ಲ. ಹೋಗು ಅಂತಾನೆ ಹೇಳ್ತಾನೆ. ಆದರೂ ಆ ಬಾಲಕ ಹಠ ಬಿಡಲಿಲ್ಲ. ಬೇಕೇ ಬೇಕು ಎಂದು ಹಠ ಹಿಡಿತಾನೆ. ಆಗ ದೇವರು, ಸರಿ ಆಯಿತು, ನಾನು ನಿನಗೆ ಇನ್ನೊಂದು ಆ್ಯಪಲ್ ಕೊಡುತ್ತೇನೆ, ಮತ್ತೆ ಕ್ಯೂನಲ್ಲಿ ನಿಲ್ಲು ಅಂತ ಹೇಳ್ತಾನೆ. ಆ ಹುಡುಗ ಮತ್ತೆ ಕ್ಯೂನಲ್ಲಿ ನಿಲ್ತಾನೆ ಸುಮಾರು 2 ಗಂಟೆಗಳ ಕಾಲ. ಆದರೆ ಅವನಿಗಿಂತ ಮುಂಚೆ ಹೋದವರೆಲ್ಲ ಎಲ್ಲರ ಆ್ಯಪಲ್ ತಗೊಂಡುಕೊಂಡು ಬರ್ತಾ ಇದ್ದಾರೆ. ಆದರೆ ನನಗೆ ಮಾತ್ರ ಏಕೆ ಹೀಗಾಯಿತು ಅಂತ ಅವನೇ ಪ್ರಶ್ನೆ ಕೇಳ್ಕೊಳ್ತಾನೆ. ಆಗ ದೇವರು ಹೇಳ್ತಾನೆ, ಮಗು, ನನಗೆ ನೀನು ತುಂಬ ಇಷ್ಟ ಆದೆ. ನೀನು ಬೆಳಗ್ಗೆ 5 ಗಂಟೆಗೆ ಹೊರಟಿದ್ದನ್ನು ನಾನು ಗಮನಿಸಿದೆ. ಅದಕ್ಕೋಸ್ಕರ ನಾನು ನಿನಗೆ ಒಂದು ಸ್ಪೆಷಲ್ ಅದೃಷ್ಟದ ಆ್ಯಪಲ್ ಕೊಡಬೇಕು ಅಂತ ತೀರ್ಮಾನಿಸಿದೆ. ಅದಕ್ಕೋಸ್ಕರ ನಿನ್ನ ಆ್ಯಪಲನ್ನು ನಾನು ನಿನ್ನ ಕೈಯಿಂದ ಕೆಳಗಡೆ ಬೀಳಿಸಿದೆ ಎಂದು ಹೇಳ್ತಾನೆ. ಎಲ್ಲಿ ನಿನ್ನ ಆ್ಯಪಲ್ ನೆಲದ ಮೇಲೆ ಬೀಳಿಸಿದರೆ ಅದು ಮತ್ತೆ ಎತ್ಕೊಂಡು ಬಿಡ್ತೀಯೋ ಅಂತ ಪಕ್ಕದಲ್ಲಿರುವ ಚರಂಡಿಗೆ ಬೀಳಿಸಿದೆ, ನೀನು ಎತ್ಕೋಬಾರ್ದು ಅಂತ. ಅದಕ್ಕೋಸ್ಕರ ನಾನು ನಿನಗೆ ಮೊದಲೇ ಆ್ಯಪಲನ್ನು ಕೊಡ್ಬೋದಾಗಿತ್ತು. ಆದರೆ ನಿನ್ನ ಅದೃಷ್ಟದ ಆ್ಯಪಲ್ ರೆಡಿಯಾಗಲಿಕ್ಕೆ ಸುಮಾರು 2 ಗಂಟೆಗಳ ಕಾಲ ಬೇಕಾಯಿತು. ಅದಕ್ಕೋಸ್ಕರ ನಿನಗೆ ಮತ್ತೆ ಕ್ಯೂನಲ್ಲಿ ನಿಲ್ಲು ಎಂದು ಹೇಳಿದೆ ಅಷ್ಟೇ. ಆದರೆ ನಾವು ಈ ಕಥೆಯಿಂದ ಒಂದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಏನು ಅಂತ ಅಂದರೆ, ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಯಾವತ್ತೂ ಶಾಶ್ವತವಲ್ಲ. ದೇವರು ನಮ್ಮ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಅಂದರೆ ಮುಂದೊಂದು ದಿವಸ ನಮಗೊಂದು ಸುಖಕರವಾದ ಜೀವನ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅಂತಲೇ ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳೇ ಅಲ್ಲ ನಿಜ ಹೇಳಬೇಕು ಅಂತಂದರೆ. ಯಾಕಂತ ಅಂದರೆ ನಮಗಿಂತ ಎಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಿರುವ ಜನರು ಈ ಭೂಮಿ ಮೇಲೆ ಇದ್ದಾರೆ. ನಮಗೆ ಕೈ ಕಾಲು ಎಲ್ಲ ದೇಹ ಅಂಗಾಂಗಗಳು ಸರಿ ಇದ್ದು ಕೂಡ ನಾವು ಕಷ್ಟ ಅಂತ ಹೇಳ್ತೇವೆ. ಆದರೆ ಎಷ್ಟೋ ಜನ ಭೂಮಿ ಮೇಲೆ ವಾಸಿಸುತ್ತಿರುವ ಎಷ್ಟೋ ಜನ ಅಂಗವಿಕಲರು, ನೋಡಲು ಕಣ್ಣಿಲ್ಲದೆ, ಕೇಳಲು ಕಿವಿ ಇಲ್ಲದೆ, ಮಾತಾಡಲು ಬಾಯಿ ಇಲ್ಲದೆ ಇರೋ ಎಷ್ಟೋ ಜನ ಇದ್ದಾರೆ. ಅವರ ಕಷ್ಟಗಳ ಮುಂದೆ ನಮ್ಮ ಕಷ್ಟಗಳು ಏನೂ ಇಲ್ಲ ವೀಕ್ಷಕರೇ. ಆದ್ದರಿಂದ ನಾವು ಹೇಳ್ತೇವೆ, ನಮಗೆ ಒಂದು ಚಿಕ್ಕ ತಲೆನೋವು ಬಂದರೂ ಕೂಡ, ಹೊಟ್ಟೆ ನೋವು ಬಂದರೂ ಕೂಡ, ಅಯ್ಯೋ ನನಗೆ ಏಕೆ ಹೀಗಾಯಿತು, ನನಗೆ ಮಾತ್ರ ಏಕೆ ಈ ಕಷ್ಟ ಎಂದು ನಾವು ದೇವರಿಗೆಲ್ಲ ಬೈತೇವೆ. ಆದರೆ ನಿಜ ಹೇಳಬೇಕು ಅಂತಂದರೆ ವೀಕ್ಷಕರೇ, ನಮಗೆ ಬರುವ ಕಷ್ಟಗಳೇ ಅಲ್ಲ. ಎಷ್ಟೋ ಜನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರ ಕಷ್ಟಗಳ ಮುಂದೆ ನಮ್ಮ ಕಷ್ಟಗಳು ನಮ್ಮ ಕಾಲದೂಡಿನ ಕೂಡ ಸಮ ಇಲ್ಲ ವೀಕ್ಷಕರೇ.
ಅದಕ್ಕೆ ಹೇಳೋದು, ಏನೇ ಒಂದು ಬಂದರೂ ಕೂಡ ನಾವು ಕಷ್ಟ ಮತ್ತು ಸುಖನ ಸಮಾನವಾಗಿ ಸ್ವೀಕರಿಸಬೇಕು. ಕಷ್ಟನೂ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಸುಖನೂ ಅಷ್ಟೇ, ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಯಾವತ್ತೂ ಶಾಶ್ವತವಲ್ಲ ವೀಕ್ಷಕರೇ. ಏನೇ ಒಂದು ಬಂದರೂ ಕೂಡ ಸಮಾನವಾಗಿ ಸ್ವೀಕರಿಸಿ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ ವೀಕ್ಷಕರೇ ಅಂತ ಹೇಳ್ತಾ, ನಿಮಗೆಲ್ಲ ಈ ಕತೆ, ಐ ಹೋಪ್ ನಿಮಗೆಲ್ಲ ಈ ಕತೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರಿಗೂ ಒಂದು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡ್ಕೊಳ್ಳಿ ಮಾಡಿ ಪ್ಲೀಸ್ ಸರ್. ಥ್ಯಾಂಕ್ ಯು ಸೋ ಮಚ್.